ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಚಿಂಚಣಿ ಗ್ರಾಮ ಸೇರಿದಂತೆ ಆಜುಬಾಜಿರುವ ಇನ್ನು ಕೆಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿಯ ರಸ್ತೆಗಳಿಗೆ ಕಂಟಕವಾದ ಜಲಜೀವನ್ ಮಿಷನ್ ಗುತ್ತಿಗೆದಾರರ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕಳಪೆ ಕಾಮಗಾರಿ. ಜಲಜೀವನ್ ಮಿಷನ್ ಪ್ರತಿ ಮನೆಗೆ ಕುಡಿಯ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಆದರೆ ಗುತ್ತಿಗೆದಾರರ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ರಸ್ತೆ ಚರಂಡಿಗಳು ಹಾಳಾಗಿವೆ. ಎಲ್ಲೆಂದರಲ್ಲೇ ಕಾಂಕ್ರೀಟ್ ತ್ಯಾಜ್ಯ ಗುಡ್ಡೆ ಹಾಕಲಾಗಿದೆ ಹಾಗೂ ಪೈಪ್ಲೈನ್ ಆಳ ಸುಮಾರು 2.5 ಅಡಿಗಿಂತ ಹೆಚ್ಚಿಗೆ ಆಳದಲ್ಲಿ ಪೈಪ್ಲೈನ್ ಅಳವಡಿಸಲಾಗಿದ್ದು, 1 ಅಡಿಯಿಂದ 1.5 ಅಡಿವರೆಗೆ ನೆಲ ಅಡ್ಡಿ ಕೆಲಸ ಮಾಡಿದ್ದಾರೆ ಮತ್ತು ಕಾಮಗಾರಿ ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ ಎಂಬ ಆರೋಪಗಳು ಕೇಳಿ ಬರ್ತಿದ್ದು, ನಮ್ಮ ಕ್ಯಾಮೆರಾ ಕಣ್ಣಲ್ಲಿ ದೃಶ್ಯಗಳು ಸರಿಯಾಗಿವೆ. ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ. ಜಲಜೀವನ್ ಮಿಷನ್ ಯೋಜನೆ ರಸ್ತೆ ಚರಂಡಿಗಳಿಗೆ ಕಂಟಕ, ಗುತ್ತಿಗೆದಾರರ ನಿರ್ಲಕ್ಷ್ಯದಿಂದ ಅರೆಬರೆ ಕಾಮಗಾರಿ, ತ್ಯಾಜ್ಯ ಎಲ್ಲೆಂದರಲ್ಲಿ ಹಾಗೆ ಬಿಟ್ಟ ಪರಿಣಾಮ ಓಡಾಟಕ್ಕೆ ತೊಂದರೆ ಆಗ್ತಿದೆ. ಪ್ರತಿ ಮನೆಗೂ ನಲ್ಲಿ ಮೂಲಕ ನೀರೊದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಲಜೀವನ್ ಮಿಷನ್ ಯೋಜನೆಯು ಗ್ರಾಮೀಣ ಭಾಗದ ರಸ್ತೆಗಳಿಗೆ ಕಂಟಕ ತಂದೊಡ್ತಿದೆ ಹಾಗೂ ಅಪಘಾತಕ್ಕೆ ಕಾರಣಕ್ಕೀಡಾಗಿವೆ. ಈ ಯೋಜನೆಯನ್ನು ಜಾರಿಗೊಳಿಸಲು ಗ್ರಾಮದ ಮುಖ್ಯ ರಸ್ತೆಗಳನ್ನು ಅಗೆದು ತಿಂಗಳಾನುಗಟ್ಟಲೆ ಹಾಗೆ ಬಿಟ್ಟಿದ್ದಾರೆ. ಇದರಿಂದಾಗಿ ರೋಗಿಗಳಿಗೆ, ವೃದ್ಧರು, ಕುರಿಮೇಕೆ ದನಕರುಗಳನ್ನು, ಕಾರು, ದ್ವಿಚಕ್ರ ವಾಹನಗಳ ಸುಗಮ ಸಂಚಾರಕ್ಕೆ ಅನಾನುಕೂಲವಾಗಿದ್ದು, ಅಧಿಕಾರಿಗಳು ಕೂಡಲೇ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸುವಂತೆ ಸೂಚನೆ ನೀಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಏನಿದು ಯೋಜನೆ? ತಾಲೂಕಿನ ಪ್ರತಿ ಮನೆಗೂ ಶುದ್ಧ ಕುಡಿಯ ನೀರು ಒದಗಿಸಲು ಪ್ರತಿ ಮನೆಗೂ ಶುದ್ಧ ಕುಡಿಯ ನೀರನ್ನು ಒದಗಿಸುವ ಮಹತ್ವಾಕಾಂಕ್ಷಿ ಯೋಜನೆ ಇದಾಗಿದ್ದು, ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳನ್ನು ಕೈಗೊಳ್ಳಲಾಗಿದೆ. ಗುತ್ತಿಗೆದಾರರ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಲೋ ಮನೆಗಳ ಮುಂದೆ ಗುಂಡಿಗಳು ಬಿದ್ದಿದ್ದು, ಸಣ್ಣ ಮಕ್ಕಳನ್ನು ಮನೆಯಿಂದ ಹೊರಬಿಡಲಾಗದಂಥ ಸನ್ನಿವೇಶ ಸೃಷ್ಟಿಯಾಗಿದೆ. ಗ್ರಾಮೀಣ ರಸ್ತೆಗಳಿಗೆ ಕಂಟಕ ಏಕೆ? ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ನಡೆಯುತ್ತಿರುವ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಗಳನ್ನು ಗುತ್ತಿಗೆದಾರರು ಬೇಕಾದವರಿಗೆ ಹಂಚಿಕೆ ಮಾಡಿರುವುದರಿಂದ ಕಾಮಗಾರಿ ವಿಳಂಬವಾಗುವ ಜೊತೆಗೆ ಇಚ್ಛೆ ಬಂದಂತೆ ರಸ್ತೆಗಳನ್ನು ಅಗೆದು ಗುಂಡಿಗಳನ್ನು ಮುಚ್ಚದೆ ಹಾಗೇ ಬಿಟ್ಟು ಸಂಪೂರ್ಣ ರಸ್ತೆಗಳನ್ನು ಹಾಳು ಮಾಡಲಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಬಾಯಿ ತೆರೆದ ಗುಂಡಿಗಳು ಕಾಮಗಾರಿಯನ್ನು ಪೂರ್ಣಗೊಳಿಸದ ಕಾರಣ ಅರೆಬರೆ ಕಾಮಗಾರಿ ಮುಗಿಸಿ ನೆಲ ನೀರು ಸಂಪರ್ಕ ನೀಡಲು ಕೆಲವು ಕಡೆ 6 ತಿಂಗಳಾದರೂ ಸಹ ಇಂದಿಗೂ ಗುಂಡಿಗಳನ್ನು ಮುಚ್ಚಿಲ್ಲ ಹಾಗೂ 5-6 ಅಡಿ ಪೈಪ್ಗಳನ್ನು ಭೂಮಿಯಿಂದ ಹೊರಗೆ ಬಿಡಲಾಗಿದೆ ಹಾಗೂ ಸರ್ಕಾರಿ ನಿಯಮಗಳನ್ನು ಗಾಳಿಗೆ ತೂರಿ ಕಾಮಗಾರಿ ಕೈಗೊಂಡಿದ್ದಾರೆ. ಇನ್ನು ಕೆಲವೆಡೆ ಗ್ರಾಮದ ಉದ್ದಗಲಕ್ಕೂ ಇರುವ ರಸ್ತೆಗಳ ಮಧ್ಯಭಾಗಕ್ಕೆ ಅಗೆದು 2 ಭಾಗಗಳನ್ನಾಗಿ ಮಾಡಿ ರಸ್ತೆ ಮಧ್ಯಭಾಗದಲ್ಲಿ 1-2 ಅಡಿ ಗುಂಡಿ ಅಗೆದು ಹಾಗೇ ಬಿಟ್ಟ ಪರಿಣಾಮ ಕಾಂಕ್ರೀಟ್ ರಸ್ತೆಗಳ ತ್ಯಾಜ್ಯ ಎಲ್ಲೆಂದರಲ್ಲಿ ಹಾಗೇ ಬಿಟ್ಟ ಪರಿಣಾಮ ಸಾರ್ವಜನಿಕರು ಓಡಾಡಲು ಕಷ್ಟವಾಗಿದೆ. ಅಧಿಕಾರಿಗಳ ಜಾಣ ಕುರುಡು. ಜಲಜೀವನ್ ಮಿಷನ್ ಯೋಜನೆಯಡಿ ಗ್ರಾಮೀಣ ಪ್ರದೇಶಗಳ ರಸ್ತೆಗಳಿಗೆ ಹಾನಿ ಆಗ್ತಿದ್ರು, ಕಾಮಗಾರಿಗಳನ್ನು ವಿಳಂಬ ಮಾಡುವ ಜೊತೆಗೆ ಕಾಮಗಾರಿಗಳಿಗೆ ಬಳಸುತ್ತಿರುವ ಸಾಮಗ್ರಿಗಳು ಸಹ ಕಳಪೆಯಿಂದ ಕೂಡಿವೆ, ಕಣ್ಣಿಗೆ ಕಂಡು ಬರ್ತಿದ್ದು, ಅಧಿಕಾರಿಗಳು ಕಂಡು ಕಾಣದಂತೆ ವರ್ತಿಸುತ್ತಿದ್ದಾರೆ ಎಂದು ಜನ ಆರೋಪಿಸಿದ್ದಾರೆ. ಹಾಗೂ ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಹಲ್ಕಾ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸಿದ್ದಾರೆ ಎಂದು ಸ್ಪಷ್ಟವಾಗಿ ಕಾಣುತ್ತಿದೆ. 63 ಒಂದು ಸಣ್ಣ ಪೈಪ್ ಆಗ್ಯಾರ. ಪ್ರೈವೇಟ್ರಿ ಬುಕ್ ಇದು ಗೊತ್ತಿಲ್ಲ. ಚಿಂಚಣಿ ಒಳಗಡೆ ನೋಡ್ರಿ, ಇದು ಹಡ್ಡಿ ಬಿಟ್ಟಿದ್ದಾರೆ. ಪೂರ್ಣ ಹಡ್ಡಿದಾರೆ ನೋಡ್ರಿ. ಪೂರ್ಣ ಇದು ಹಡ್ಡಿ ಪೈಪ್ ಹಾಕ್ಯಾರ್ರಿ. ಇದು ನೋಡ್ರಿ, ಪೂರ್ಣ 15 ದಿನ ಮ್ಯಾಗ ಐತ್ರಿ. ಈ ಕಡ್ಡ ಹೊಡೆದು ಇಟ್ಟೆ ಬಿಟ್ಬಿಟ್ರಿ. ಹಿಂಗ ಬಿಚ್ಚಾರ. ಇದು ಮುಚ್ಚಿಲ್ಲ ಆಗಿರು. ಹಿಂದಿನ ಮತ್ತೊಂದು 2 ದಿನ ಬಿಟ್ಟು ಈ ಪೈಪ್ ಒಳಗೆ ಹಾಕಿರು. ಇದು ಮುಚ್ಚಿಲ್ರಿ. ನೀರು ರೀ ನಿಮ್ಮದಾರ್ರಿ. ಪೈಲೆ ನಾವು ಹಾಕಿದ್ದು ಅವೆಲ್ಲ ನಾಶ ಆಗಿದತ್ತ ತೆಗೆದು ಒಗದ್ರು. ಮತ್ತು ಹಿಂಗೆ ಮಾಡಿದಾರೆ ನೋಡಿ. ನಿಮ್ಮ ಹೆಸರು ಏನು ರೀ? ಶಂಕರ್. ಅಡ್ಡ ಹೆಸರು? ಧರ್ನಗುತ್ತಿ. ಊರ್ರಿ? ಇದರಲ್ಲ ಚಿಂಚಣಿರಲ್ಲ. ತಾಲೂಕು ಯಾವ್ದು ಬತ್ರಿ? ಚಿಕ್ಕೋಡಿ ತಾಲೂಕು ರೀ. ಬೆಳಗಾವಿ ಡಿಸ್ಟಿಕ್ ಗೊತ್ತಲ್ಲ? ಬೆಳಗಾವಿ ಡಿಸ್ಟಿಕ್ ರೀ. ಇದು ಅಂದ್ರೆ ಜೆಜಮ್ ಕೆಲಸ ನೋಡ್ರಿ. ಇದು ಈ ಟೈಪ್ ಕಡ್ಡ ಹೊಡೆದು 1 ತಿಂಗಳ ಜನಕ್ಕೆ ಇದು ನೋಡ್ರಿ. ಇದು 1 ತಿಂಗಳೈತಿ ಹಿಂಗೆ ಕಡ್ಡ ಹೊಡೆದು. 1 ತಿಂಗಳೈತಿ ನೋಡ್ರಿ ಕಡ್ಡ ಹೊಡೆದು ಹಿಂಗೆ ಇಟ್ಟಿರತ್ತ. ಅಲ್ಲಿ ನಮ್ಮ ಅನ್ನದಾರೆ ಅವ್ರ ಅಲ್ಲಿ ನಮ್ಮ ಮನೆ. ಅಲ್ಲಿಂದ ನೋಡಿ ಹಿಂಗೆ ಬರೋದು ನೋಡಿ. ಹಿಂಗೆ 2 ಕಡೆ ಹಾದಿ ಇಟ್ಟಿಟ್ಟು ಹಾದಿ ಯಾವ ನೀವು ತಿಳಿದು ನೋಡ್ರಿ. ಸರಿ ಓಕೆ ರೀ, ನೋಡ್ತೇನೆ ರೀ. ಮಂದಿ ಹಿಂಗೆ ಹೊರಬಾರು ಬರ್ಕೋದು. ಯಾರು ಮಂದಿ ಬರ್ಕೋಬೋದು? ಮಂದಿ ಯಾರು ಬರ್ಕೋರಿ? ಈಗ ಹಗಲಿಟ್ಟು ಬರ್ತಾರೆ, ರಾತ್ರಿ ಯಾರ ಕಡೆ ಬರಕ್ಕೆ ನೋಡ್ರಿ. ಇದು 1 ಫುಟ್ ಅದ ಜೆಜೆ ಮುರ್ಕ ನೋಟದು. ಇದೇನು ರೀ ಗಟ್ರ ಹೆಂಗೆ ಹಿಂಗೆ ಹೊಳ್ಸ್ಯಾರ ಪೈಪ ನೋಡ್ರಿ.
ನೋಡ್ರಿ ಪೂರ್ತಿ ನೆಲದ ಮ್ಯಾಗ ನೋಡ್ರಿ ಪೈಪ್ ಇದು ಡೆತ್ತೇ ಇಲ್ಲ. ಎಷ್ಟು ಆಳದೆ ನೋಡ್ರಿ ಮೇಲೆ ಇದೆ. 4 ಇಂಚುನೂ ಇಲ್ಲ. 4 ಇಲ್ಲ, ಒಂದು 3 ಇಂಚ್ 2 ಇಂಚ್ ಇಲ್ಲ ಇದು. ನೋಡ್ರಿ ನೋಡಿ ಸಾಹೇಬ್ರೆ, ಜೈ ಸಾಹೇಬ್ರೆ ನೋಡ್ರಿ ಇದು ಹ್ಯಾಂಗ ನೀವು ಬಿಲ್ ಕೊಡ್ತೀರಿ ಇವರಿಗೆ, ಹ್ಯಾಂಗ್ ಕೊಡ್ರಿಲ್ಲ ನೋಡ್ರಿ ಗಟ್ರ ಗಂಟೆ ಹಾಕ್ಯಾರ ನೋಡಿ ಪೈಪ್ ಇದು ಪೂರ್ತಿ ಅಲ್ಲಿ ಮಟ್ಟ ಗಟ್ರ ಗಂಟೆ ಹಾಕ್ಯಾರ ಪೈಪ್ ಇದು ನೋಡ್ರಿ ಮ್ಯಾಗೆ ಹೋದಾರ ನೋಡ್ರಿ ಯಾವ ಟೈಪ್ ಹೊಳ್ಸ್ಯಾರ ನೋಡ್ರಿ ಹಿಂಗೆ ಹೊಳ್ಸ್ಯಾರ ಇದು ಎಲ್ಲಿಗೆಲ್ಲ ಹಾಕೋಬೇಕಲ್ಲ ಅದು ಫ್ಯೂಸ್ ಪೈಪ್ ಬಳಸಬಾರ್ದು ಇದಕ್ಕೆ ಅವರು ಬಡ್ಜೆಂಟ್ ಫ್ಯೂಜನ್ ಬಳಸ್ಬೇಕು ಇದು ಹಾಂ ಜೆ ಮರ್ಕಿಗೆ ಇದು ಫ್ಯೂಜನ್ ಬಳಸ್ಬೇಕು.